ಇನ್ನು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದಾಗಿ 26 ಜನ ಅಮಾಯಕ ಪ್ರವಾಸಿಗರು ಮೃತಪಟ್ಟ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಸಂಬಂಧ ಮತ್ತಷ್ಟು ಹಳಸಿದೆ. ನಿಮಗೆಲ್ಲ ಗೊತ್ತು, ಪಾಪಿ ಪಾಕಿಸ್ತಾನಕ್ಕೆ ಯಾವಾಗ ಭಾರತ ಅಟ್ಯಾಕ್ ಮಾಡುತ್ತೋ, ಯಾವಾಗ ಯುದ್ಧ ಸಾರುತ್ತೋ ಅಂತ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಭಾರತ ಕೂಡ ಏನು ಸುಮ್ಮನೆ ಕೂತಿಲ್ಲ. ಆರಂಭದ ದಿನದಿಂದ ಇಲ್ಲಿ ತನಕ ರಾಜತಾಂತ್ರಿಕ ಮಟ್ಟದಲ್ಲಿ ಯಾವ ರೀತಿ ರೆಕ್ಕೆ ಪುಕ್ಕ ಕಟ್ ಮಾಡಬೇಕು ಎಲ್ಲವನ್ನ ಮಾಡಾಗಿದೆ. ನೇರ ಯುದ್ಧ ಒಂದೇ ಬಾಕಿ ಇರತಕ್ಕಂಥದ್ದು. ಈ ನಡುವೆ ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಇದನ್ನ ಮೋದಿ ಅವರ ಚಾಣಕ್ಯ ನಡೆ ಅಂತಾನೆ ಕರೀತಾ ಇದ್ದಾರೆ. ಏನದು, ಯಾವ ರೀತಿ ಪಾಕಿಸ್ತಾನವನ್ನ ಮತ್ತೆ ಇಕ್ಕಟ್ಟಿಗೆ ಸಿಕ್ಕಾಕಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಪಹಲ್ಗಾಮ್ ದಾಳಿ, ಉಗ್ರರಿಗೆ ಪಾಕ್ ಬೆಂಬಲ, ಪಾಕ್ ವಿರುದ್ಧ ಮೋದಿ ಚಾಣಕ್ಯ ನೀತಿ, ಶತ್ರು ದೇಶವನ್ನ ಕುಗ್ಗಿಸಿ ಸದೆಬಡಿಯೋ ತಂತ್ರ. ಪಹಲ್ಗಾಮ್ ದಾಳಿಯಾಗಿ ಇವತ್ತಿಗೆ 13 ದಿನಗಳಾಗಿದೆ. ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನವನ್ನ ಎಲ್ಲೆಲ್ಲಿ ಮಟ್ಟ ಹಾಕಬೇಕು ಅದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಿದೆ. ಹಲವು ನಿರ್ಬಂಧ ವಿಧಿಸಿರುವ ಸರ್ಕಾರ ಜಾಗತಿಕ ಮಟ್ಟದಲ್ಲೂ ಕೂಡ ಪಾಕ್ ಉಗ್ರ ಪ್ರೀತಿಯನ್ನ ಬಹಿರಂಗಗೊಳಿಸುತ್ತಿದೆ. ಈ ನಡುವೆ ಪಾಪಿ ಪಾಕಿಸ್ತಾನವನ್ನ ಸದೆಬಡಿಯೋದಕ್ಕೆ ಭಾರತ ಸರ್ಕಾರ ಮತ್ತೊಂದು ತಂತ್ರವನ್ನ ರೂಪಿಸಿದೆ. ಅದೇನಪ್ಪಾ ಅಂದ್ರೆ ಚಾಣಕ್ಯ ನೀತಿಯನ್ನ ಅನುಸರಿಸೋದು. ಹೌದು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಬಲಿ ಪಡೆದ ಉಗ್ರರಿಗೆ ಪಾಕಿಸ್ತಾನ ಬೆಂಬಲ ಕೊಡುತ್ತಿದೆ. ಇದರ ಸೇಡಿಗೆ ಭಾರತ ತಕ್ಕ ಉತ್ತರ ಕೊಡುವುದಕ್ಕೆ ಮುಂದಾಗಿದೆ. ಪಾಕ್ ವಿರುದ್ಧ ಚಾಣಕ್ಯ ನೀತಿ ಅನುಸರಿಸುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಹಂತ ಹಂತವಾಗಿ ಪಾಕಿಸ್ತಾನವನ್ನ ಕಟ್ಟಿ ಹಾಕ್ತಾ ಇರುವ ಭಾರತ ಸರ್ಕಾರ ಆರ್ಥಿಕವಾಗಿ, ಜಾಗತಿಕವಾಗಿ ಪಾಕ್ ಪರಿಸ್ಥಿತಿಯನ್ನ ಇನ್ನಷ್ಟು ಕುಗ್ಗಿಸಿ ಬಳಿಕ ದಾಳಿ ಮಾಡಲು ತಂತ್ರ ರೂಪಿಸಿದೆ. ಪ್ರತೀಕಾರದ ಬದಲು ತಾಳ್ಮೆಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹಾಗಾದ್ರೆ ಭಾರತ ಸರ್ಕಾರದ ಪ್ಲಾನ್ ಏನು ಅಂತ ತೋರಿಸ್ತೀವಿ ನೋಡಿ. ಮೋದಿ ತಾಳ್ಮೆಯ ಅಸ್ತ್ರ. ನಂಬರ್ 1, ಆರ್ಥಿಕ ಒತ್ತಡ. ಸಿಂಧು ಜಲ ಒಪ್ಪಂದ ರದ್ದು ಮಾಡಿ ಕೃಷಿ ಪೂರಕ ಆದಾಯಗಳಿಗೆ ಹೊಡೆತ. ವಾಯುಮಾರ್ಗ ಮತ್ತು ಜಲಮಾರ್ಗಗಳ ಸಂಪೂರ್ಣ ಬಂದ್. ಆಮದು ರಫ್ತು 2 ನಿರ್ಬಂಧ. ನಂಬರ್ 2, ರಾಜತಾಂತ್ರಿಕ ಪ್ರತ್ಯೇಕತೆ. ಅಮೆರಿಕ, ಯುರೋಪಿಯನ್ ಒಕ್ಕೂಟದೊಂದಿಗೆ ಭಾರತ ಬಲವಾದ ಮೈತ್ರಿ. ಇದು ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಬೇರ್ಪಡಿಸುತ್ತೆ. UN, FATF ನಂತಹ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕ್ ಪ್ರಭಾವ ತಗ್ಗಿಸುವುದು. ಭಯೋತ್ಪಾದಕ ಧನ ಸಹಾಯಕ್ಕಾಗಿ ಪಾಕ್ ಟೀಕೆಗೆ ಗುರಿಯಾಗುವಂತೆ ಮಾಡುವುದು. ನಂಬರ್ 3, ಕಾರ್ಯತಂತ್ರದ ತಾಳ್ಮೆ. ಪಾಕಿಸ್ತಾನದ ವಿರುದ್ಧ ನೇರ ಘರ್ಷಣೆಗೆ ಇಳಿಯದಿರುವುದು. ಪಾಕಿಸ್ತಾನಕ್ಕೆ ಆಂತರಿಕ ಅಸ್ಥಿರತೆಯ ಹೊಡೆತ ಕೊಡುವುದು. ಬಲೂಚಿಸ್ತಾನದಂತಹ ಪ್ರತ್ಯೇಕ ಹೋರಾಟಗಳ ಲಾಭ ಪಡೆಯುವುದು. ಶೂನ್ಯ ನಷ್ಟ, ಗರಿಷ್ಠ ಲಾಭ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ರೀತಿ ನಿಖರ ದಾಳಿ. ಇದು ಅಂತಾರಾಷ್ಟ್ರೀಯ ವಿರೋಧವನ್ನ ಕಡಿಮೆ ಮಾಡಲಿದೆ. ಪಾಕ್ ಪೂರ್ಣ ಪ್ರಮಾಣದಲ್ಲಿ ಕುಸಿದು ಬೀಳಲಿದೆ.